ಇದೇನಿದು ನಂತರನೇ ಇದೆ, ಬೆಳಗಾಗಿದ್ದು ಪ್ರಾಣ ತಿಂತ ಇದೆ. ಅಂಕಲ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಂತ ಈ ತರಲೆ ಕೆಲಸ. ಅಂಕಲ್, ಈ ಅಲಾರಾಮ್ ಗಂಟೆಗೆ ನೀನ್ ಹೇಳಲ್ಲ ಅಂತಾನೆ ಈ ಕೋತಿನ ಕೊಂಡ್ಕೊಂಡ್ ಬಂದಿದೀನಿ. ಇದಕ್ಕೂ ನೀನ್ ಹೇಳಿಲ್ಲ ಅಂದ್ರೆ ಲೌಡ್ ಸ್ಪೀಕರ್ ನ ಹಾಕಿಸ್ತೀನಿ. ಅದಕ್ಕೂ ನೀನ್ ಹೇಳಿಲ್ಲ ಅಂದ್ರೆ ಒಂದ್ ಕಡೆ ನಾದಸ್ವರ, ಇನ್ನೊಂದ್ ಕಡೆ ಬ್ಯಾಂಡ್ ಸೆಟ್ ಏರ್ಪಾಡ್ ಮಾಡ್ತೀನಿ. ಅಂಕಲ್, ಬೆಳಗಿನ ಜಾವನೇ ಈ ಕುಂಭಕರ್ಣ ಎಬ್ಬಿಸ್ಬೇಕು. ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ 1 by 1 ಮುಗಿಸ್ಬೇಕು. ನಂಬರ್ 1 ಈ 1 ಅಲ್ಲ, ಈ 1 ಈ 2. ಬ್ರಷ್ ಮಾಡ್ಬೇಕು, ಟ್ರ್ಯಾಕ್ ಸೂಟ್ ಹಾಕೋಬೇಕು, ಶೂ ಹಾಕೋಬೇಕು. ಯಜಮಾನ್ರೆ, ಫಾರಿನ್ಗೆ ಹೋಗಕ್ ಮುಂಚೆ ನೀವೇನ್ ಹೇಳಿದ್ರಿ? ಲೋ ಶಾಮು, ನನ್ನ ಮಗಳನ್ನ ನಿನ್ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ, ಜೋಪಾನವಾಗಿ ನೋಡ್ಕೊಳ್ಳು ಅಂದ್ರಿ. ನಾನೇನು ಅವಳನ್ನ ನೋಡ್ಕೊಳ್ಳೋದು? ಅವಳೇ ನನ್ನ ಸಖತ್ತಾಗಿ ನೋಡ್ಕೋತಾ ಇದ್ದಾಳೆ. ಅಂಕಲ್, ಫೋಟೋ ಜೊತೆ ಡೈಲಾಗ್ ಸಾಕು. ನಡಿ ನಡಿ. ಅಲ್ಲ, ಇಷ್ಟೊತ್ತಾದ್ರೂ ಡ್ಯಾಡಿ ಯಾಕಿನ್ನೂ ಫೋನ್ ಮಾಡಿಲ್ಲ? ನಿಮ್ಮ ಡ್ಯಾಡಿಗೆ ಅಮೆರಿಕಾದಲ್ಲಿ ಇವಾಗ ರಾತ್ರಿ ಆಗಿರುತ್ತೆ. ಶಿವ ಅಂತ 2 ಪೆಗ್ ಬ್ರಾಂದಿ ಹಾಕ್ಬಿಟ್ಟು ಪಾಚೊಂಡಿರ್ತಾರೆ. ಏನೇ ಆದ್ರೂ ಡ್ಯಾಡಿ ಟೈಮ್ ಸರಿಯಾಗಿ ಫೋನ್ ಮಾಡ್ಲೇಬೇಕಲ್ವಾ? ಸುಮಾ, ಈಗೇನಮ್ಮ ಜಾಗಿಂಗ್ ಅರ್ಜೆಂಟು? ನಿಮ್ಮ ಡ್ಯಾಡಿಯಿಂದ ಫೋನ್ ಬಂದ್ಮೇಲೆ ನಿಧಾನವಾಗಿ ಮಾತಾಡ್ಕೊಂಡು ನಿಧಾನವಾಗಿ ಹೋದ್ರಾಯ್ತು. ಅಗೋ, ನಿಮ್ ಡ್ಯಾಡಿಯಿಂದ ಫೋನು, ನಿಧಾನವಾಗಿ ಮಾತಾಡ್ಕೊಂಬ. ಅಮ್ಮ, ಹವ್ಯೂ ಈಗ ನಾನೇನ್ ಮಾಡ್ತಿದ್ದೀನಿ ಇಂದ್ರ? ನನ್ನ ನೋಡ್ಕೋತಿರೋ ಆ ಗಾರ್ಡಿಯನ್ ಅನ್ನೋ ಮಹಾನುಭಾವಂಗೆ ಊಟ ತಿಂಡಿ ನಿದ್ದೆ ಸಿಕ್ಕಾಪಟ್ಟೆ ಆಗಿದೆ. ಮೊದಲೇ ಕುಳ್ಳಣ್ಣ, ಜೊತೆಗೆ ಹೊಟ್ಟೆನೂ ಬಂದ್ರೆ ನೋಡಕ್ ಅವಲಕ್ಷಣ. ಅದಕ್ಕೆ ಸ್ಮಾರ್ಟ್ ಆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಮಾರ್ನಿಂಗ್ ಎಕ್ಸರ್ಸೈಸ್. 4 8 12 20 28 34 43 50. ಅಬ್ಬಾ, ವಂಡರ್ಫುಲ್. ಇವತ್ತು 50 ಮಾಡ್ಬಿಟ್ಟೆ. ಮನೆಗೆ ಹೋಗಿ ಒಂದು 12 ಇಡ್ಲಿ, 6 ದೋಸೆ, 3 ಪ್ಲೇಟ್ ಪೂರಿ ಪಲ್ಯ, 1 ಬಕೆಟ್ ಸಾಂಬಾರ್ ಕುಡಿದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗ್ಬಿಡುತ್ತೆ. ಅಂಕಲ್, ನೀನ್ ಎಷ್ಟು ಮಾಡಿದ್ಯಾ ಅಂತ ನಾನ್ ಲೆಕ್ಕ ಹಾಕಿದ್ದೀನಿ. ಕಣಿ ಹೇಳ್ದೆ ಇನ್ನೊಂದು 10 ಮಾಡು. ಸುಮ್ನೆ ನನ್ ಕೈಲಿ ಈ ತರ ಯಾಕೆ ಸರ್ಕಸ್ ಮಾಡಿಸ್ತೀಯಾ? ನಾನೇನ್ ಮಿಲಿಟರಿ ಸಿಪಾಯ? ಲಕ್ಷಣವಾಗಿ ನೀನ್ ಮಾಡು, ಇವಾಗ ನಾ ಕೂತ್ಕೊಂಡು ನೋಡ್ತೀನಿ. ಈ ಹರಿಕತೆ ಎಲ್ಲ ಬೇಡ, ನಾಟಕ ಸಾಕು. ಕಮಾನ್ ಕಮಾನ್, ಎಕ್ಸರ್ಸೈಸ್ ಮಾಡು ಬಾ. ಸುಮಾ, ಇವತ್ ನೀನ್ ಮಾಡ್ಲಿಲ್ಲ, ನೋ ಟಿಫನ್, ನೋ ಊಟ, ನೋ ನಿದ್ದೆ. ಇನ್ನು 8 ದಿವಸ ಅಂತ ನನಗೆ ಈ ತರ ಹಿಂಸೆ ಕೊಡ್ತೀಯ ನೀನು? ಇಷ್ಟರಲ್ಲೇ ನಿಮ್ಮ ಅಪ್ಪ ಫಾರಿನಿಂದ ಬರ್ತಾರೆ, ಪಂಚವಟಿ ಎಸ್ಟೇಟ್ಗೆ ನೀನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಕಾರ್ಡ್ ಜನರಲ್ಲಿ ಯಾರು ಒಬ್ಬರನ್ನ ಹುಡುಕಿ ನಿನಗೆ ಮದುವೆ ಮಾಡ್ತಾರೆ. ಸ್ಟಾಪ್ ಇಟ್ ಅಂಕಲ್. ನನ್ ಕಂಪ್ಯೂಟರ್ ಕೋರ್ಸ್ ಪೂರ್ತಿ ಆಗೋವರೆಗೂ ನಾನು ಆ ಪಂಚವಟಿ ಎಸ್ಟೇಟ್ಗೆ ಹೋಗಲ್ಲ. ನೀನ್ ಹೋಗಲ್ಲ ಅಂದ್ರೆ ನಿಮ್ಮ ಡ್ಯಾಡಿ ಬಿಡ್ಬೇಕಲ್ಲ. ಅವ್ರಿಗೆ ಸಿಟಿಗಿಂತ ಎಸ್ಟೇಟೇ ಇಷ್ಟ. ಅದ್ ಸರಿ, ಆ ಎಸ್ಟೇಟ್ ಅಲ್ಲಿ ಏನಂತ ವಿಶೇಷ ಇದೆ? ನಿಮ್ ಎಸ್ಟೇಟ್ ಸುತ್ತ ಅಂದವಾದ ಬೆಟ್ಟ ಗುಡ್ಡಗಳಿವೆ. ಇದೆ, ಕಾಡು ಜನರಿದ್ದಾರೆ, ಮಂಚಾಲಮ್ಮನ್ ದೇವಸ್ಥಾನ ಇದೆ. ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ. ಇನ್ನು ಉಳಿದಿರೋದು ನಿಮ್ಮ ಎಸ್ಟೇಟ್ ಜವಾಬ್ದಾರಿ ವಹಿಸ್ಕೊಂಡಿರೋ ಕೋತಿ ಮುಖದ ಕಾಳಿಂಗರಾಯ, ಅವನ ಬಾಲ ಕಂಬಳಿ ರಾಯ. ಅಮ್ಮ, ಚಿಕ್ಕಬುದ್ಧಿಯವರು ನಮಸ್ಕಾರ ಮಾಡಿ. ಚಿಕ್ಕಬುದ್ಧಿಯವರು ನಮಸ್ಕಾರ ಮಾಡಿ. ಯಾಕೆ ಚಿಕ್ಕ ಬುದ್ಧಿ, ನೀವು ಯಾರು ಬಿದ್ಬಿಟ್ರಿ? ನಡೆಯೋ ಕಾಲ್ ಎಡವತ್ತೆ, ಎಡವೋ ಕಾಲ್ ಚಾರತ್ತೆ. ಏನೋ ಗುರಿಯಾ, ಹಟ್ಟಿಯೋ ಸಮೇತ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಮಂಚಾಲಮ್ಮನ ಹಬ್ಬ ಮಾಡ್ತಿದೀವಿ ಒಡೆಯ. ತಾವ್ ಹೆಂಗಾನ ಮಾಡಿ ದೊಡ್ಡದಣಿಗಳ ಕರ್ಸ್ಬೇಕು. ದೊಡ್ಡದಣಿಗಳು ದೊರೆ ಪಡ್ದಾಗ ಕುಂತ್ಕೋಬೇಕು. ಅದನ್ನ ಮಾಸೆ ಒಡೆಯ. ಅಯ್ಯ ಮಂಗ್ ಸಾಮ್ರಾಣಿಗಳ, ನಿಮ್ಮ ದೊಡ್ಡದೋರೆ ಅಮೇರಿಕಾಯಿಂದ ಬಂದ ಹಾಗೆ, ಪಟ್ಟದ ಮೇಲೆ ಕೂತ್ಕೊಂಡ ಹಾಗೆ. ಅಲ್ಲ ನಿಮ್ ಭ್ರಾಂತು. ಇನ್ಮೇಲೆ ನಿಮ್ಮ ಚಿಕ್ಕದೊರೆ ದೊಡ್ಡದೊರೆ ಎಲ್ಲ ನಾನು. ನಿಮ್ಮ ಸಾವು ಸಂತೋಷಕ್ಕೂ ಆಗೋನು ನಾನು. ಏರ್ಪಾಡ್ ಮಾಡ್ಕೊಳ್ಳಿ, ನಾನೇ ಬರ್ತೀನಿ. ಸಂತೋಷ ದೊರೆ. ಅಲ್ಲ ಚಿಕ್ಕ ಬುದ್ಧಿ, ದೊಡ್ಡ ಬುದ್ಧಿ ಪರದೇಶಾಗವ್ರೆ ಅನ್ನೋ ಧೈರ್ಯದ ಮೇಲೆ ಇಷ್ಟೊಂದು ದರ್ಬಾರ್ ಮಾಡ್ತಾ ಇದೀರಲ್ಲ, ಈ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಏನು ಗತಿ? ಲೋ ಕಂಬಳಿ, ನಮ್ಮ ಅಣ್ಣ ಇರೋದು 1000 ಮೈಲಿ ದೂರದಲ್ಲಿ, ನಾನಿರೋದು ಇಲ್ಲಿ. ಅವನು ಮತ್ತೆ ಈ ದೇಶಕ್ಕೆ ಬರಲ್ಲ,
ನನ್ನ ದರ್ಬಾರು ನಿಲ್ಲಲ್ಲ. ರೀ ಏನ್ರಿ ಎಲ್ಲಿ ಹೋಗಿದ್ರಿ? ಯಾಕೆ ಏನಾಯ್ತೆ? ಅಪ್ಪ ಹುಡುಗನ್ ಕಡೆಯವ್ರು ಬಂದಿದ್ದಾರೆ. ಹೌದು, ಓ. ಗಂಡಿನ ಕಡೆಯವರು ಬಂದು ಕಾಯ್ತಿದ್ದಾರೆ. ನೀವು ಬೇಗ ಬಂದು ಮಾತುಕತೆ ಆಡಿ ಸಂಬಂಧ ಕುದುರೋ ಹಾಗೆ ಮಾಡಿ. ಕಾಳಿಂಗರಾಯರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಕಾಳಿಂಗರಾಯರೇ, ನಿಮ್ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ. ಹಾಗಾದ್ರೆ ತಡ ಯಾಕೆ? ಶುಭಶ್ಚ ಶೀಘ್ರಂ, ಈಗಲೇ ಮುಹೂರ್ತ ನಿಶ್ಚಯ ಮಾಡ್ಬಿಡೋಣ. ಮುಹೂರ್ತ ನಿಶ್ಚಯ ಮಾಡೋದು ಎಷ್ಟೊತ್ತು ಬಿಡಿ, ಮಿಕ್ಕಿದ ವಿಷಯ ಮಾತಾಡಿ. ಮಾತಾಡೋದಕ್ಕೆ ಏನಿದೆ, ಎಲ್ಲ ಆಗೋಯ್ತು ಅಂತ ತಿಳ್ಕೊಂಡ್ರಾಯ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಈ ಕೋಟ್ಯಾಂತರ ರೂಪಾಯಿ ಆಸ್ತಿಗೆಲ್ಲ ನಾನೇ ಯಜಮಾನ, ಈ ರಾಜ್ಯಕ್ಕೆಲ್ಲ ನಾನೇ ಮಹಾರಾಜ. ಇಲ್ಲಿರೋ ಪ್ರತಿಯೊಂದು ಕಾಗಿಗಳಿಗೂ ನಮ್ ಜಾಗದಲ್ಲೇ ಕಾಳು ಕಟ್ಟಿ ಸಿಗೋದು. ಸುತ್ತಮುತ್ತಲಿಂದ ಹಸ್ಕೊಂಡ್ ಬರೋ ಜನಕ್ಕೆಲ್ಲ ನಾವೇ ಊಟ ಹಾಕ್ಬೋದು. ಜನಗಳಿಗೆ ಏನು, ದನಗಳಿಗೆ ನೀರು, ಬೆಕ್ಕಿಗೆ ಹಾಲು ನಮ್ಮನೆಲ್ಲೇ ಆಗ್ಬೇಕು. ಈ ಊರಲ್ಲಿ ಯಾರೇ ಗುಂಡಾಕ್ಬೇಕಾದ್ರು ಗುಂಡು ಹೊಡೆಸ್ಕೋಬೇಕಾದ್ರು ಇವರೇ ದುಡ್ಡು ಕೊಡ್ಬೇಕು. ಸಾಕು ನಿಲ್ಸೋ, ಅದನ್ನೆಲ್ಲ ನಾವೇ ಹೇಳ್ಕೊಂಡ್ರೆ ಏನ್ ಚೆನ್ನ, ಜನ ಹೇಳಬೇಕು. ಅದೇನೋ ಸರಿ ರಾಯರೇ, ಈ ಆಸ್ತಿ ಅಂತಸ್ತು ವೈಭೋಗ ಎಲ್ಲ ವಿದೇಶದಲ್ಲಿರೋ ರಾಮಚಂದ್ರ ರಾಯರಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅದು ನಿಜಾನೇ, ಆದ್ರೆ ನಾನು ಅವ್ರ ಸ್ವಂತ ತಮ್ಮ ಅಲ್ವೇ, ಅದಕ್ಕೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದ್ಬಿಟ್ಟು ಅವ್ರು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸತ್ರು ಈ ಕಡೆ ಬರಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಸತ್ರು ಅಲ್ಲೇ ಸಾಯ್ತೀನಿ ಅಂತಾರೆ. ಅದೇ ಕ್ರಮ. ನಮ್ಮ ಅಕ್ಕವರು ಅದೇ ರಾಮಚಂದ್ರಾಯರು ಹೆಂಡತಿ ಅಲ್ಲೇ ತೀರ್ಕೊಂಡ್ರು. ಅವರು ಸಮಾಧಿ ಪಕ್ಕದಲ್ಲೇ ತಮ್ಮ ಸಮಾಧಿನಿ ಇರ್ಬೇಕು ಅಂತ ನಮ್ಮ ಭಾವನವರ ಆಸೆ. ಏನೇ ಇದು, ನಾವು ಮದುವೆ ಮಂಗಳ ಕಾರ್ಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಮಾಧಿ ಅಸ್ಥಿ ಪಂಜರ ಅಂತ ಬೊಗಳ್ತಾ ಇದೆಯಲ್ಲೇ. ಮಿಕ್ಕ ವಿಷಯದ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಅಸ್ಥಿ ಪಂಜರ ಅವ್ರೆ? ಬೀಗ್ರೆ, ಕಾಳಿಂಗರಾಯರೇ, ಊರ್ಗ್ ಹೋಗಿ ಮುಹೂರ್ತ ಫಿಕ್ಸ್ ಮಾಡಿ ಕಾಗದ ಹಾಕ್ತೀವಿ. ಹಾಯ್ ಸುಮಾ, ತಗೋ. ಥ್ಯಾಂಕ್ ಯು. ನಮ್ಮಿಬ್ಬರ ಪರಿಚಯ ಆಗಿ ಪ್ರೇಮಿಗಳಾಗಿ 12 ವಾರ ಆಗಿದೆ. ವಾರಕ್ಕೆ ಒಂದೊಂದರ ಹಾಗೆ ಹೂವಿಟ್ಟು ಈ ಬೊಕ್ಕೆ ರೆಡಿ ಮಾಡಿದ್ದೀನಿ. ಅಂದ್ರೆ ನಾವಿಬ್ರು ಜೊತೆಯಾಗಿ 3 months ಆಯ್ತಾ? ಎಸ್ ಮೈ ಡಾರ್ಲಿಂಗ್, ಟೈಮ್ ಅನ್ನೋದು ತುಂಬಾ ಸ್ಪೀಡಾಗಿ ಹೋಗ್ತಿರುತ್ತೆ. ಉದಾಸೀನ ಮಾಡದೆ ಯಾವುದೇ ಕೆಲಸ ಮಾಡಲಿ ಟೈಮ್ ಸರಿಯಾಗಿ ಮಾಡೋದೇ ನನ್ನ ಅಭ್ಯಾಸ. ಅದಕ್ಕೆ ನಮ್ಮಿಬ್ಬರ ಮದುವೆಗೂ ಒಂದು ಟೈಮ್ ಅಂತ ಫಿಕ್ಸ್ ಆದ್ರೆ. ಅದಕ್ಕೆ ಪರ್ಮಿಷನ್ಗೋಸ್ಕರ ನಮ್ ಡ್ಯಾಡಿ ಹತ್ರ ಮಾತಾಡ್ಬೇಕಲ್ಲ. ಅವರು ಫೋನ್ ಮಾಡ್ದಾಗ್ಲೆಲ್ಲ ಈ ವಿಷಯ ಹೇಳ್ಬೇಕು ಅನ್ಕೋತೀನಿ, ಆದ್ರೆ ಅವ್ರ ವಾಯ್ಸ್ ಕೇಳ್ತಿದ್ದ ಹಾಗೆ ನನಗೆ ಗೊತ್ತಿಲ್ದ ಹಾಗೆ ಒಂಥರ ಭಯ ಆಗುತ್ತೆ. ಹೀಗ್ ಭಯ ಪಟ್ರೆ ಹೇಗ್ ಸುಮಾ? ಹೆಣ್ಣು ಮಕ್ಕಳಿಗೆ ಪುರಾಣ ಕಾಲದ ತರ ಸ್ವಯಂವರ ಪದ್ಧತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾರ ಅನುಮತಿನೂ ಇಲ್ದಾಗೆ ಆಹಾರ ತಂದು ನಿನ್ ಕುತ್ತಿಗೆಗೆ ಹಾಕ್ಬಿಡ್ತಿದ್ದೆ. ನೋ 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 ಸುಮಾ, ಈ ಕನಸು ಕಲ್ಪನೆಗಳೆಲ್ಲ ಬೇಡ. ಆದಷ್ಟು ಬೇಗ ನಮ್ಮ ಮದುವೆ ವಿಷಯನ ನಿಮ್ ಫಾದರ್ ಹತ್ರ ಮಾತಾಡು. ಮದುವೆನಾ ಅಲ್ಲೇ ಫಿಕ್ಸ್ ಮಾಡಿದೀರಾ? ಅಲ್ಲ ಯಜಮಾನ್ರೆ, ಒಂದು ಮಾತು ಸುಮ್ಮನೆ ಕೇಳಿದ್ರೆ ಸರಿನೇ. ನಿಮ್ಮ ಮಾತನ್ನ ಯಾವತ್ತಾನೆ ಸುಮ್ಮ ತೆಗೆದಾಕಿದಾಳೆ? ಆಗ್ಲಿ, ಈ ವಿಷಯನ ಸುಮ್ಮನೆ ಹೇಳಿ ನಾಳೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಅರೆ ರೇ 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 2 ನಿಮಿಷ ಮುಂಚೆ ಬರಬಾರ್ದಾಗಿತ್ತಾ? ನಿಮ್ಮ ಡ್ಯಾಡಿ ನಿನ್ನ ವಿಷಯನೇ ಮಾತಾಡ್ತಾ ಇದ್ರು. ಕಾಡು ಜನರಲ್ಲಿ ಒಬ್ಬರು ಹುಡುಕಿ ನಿನಗೆ ಮದುವೆ ಮಾಡ್ತೀನಿ ಅಂತ ನಾನ್ ಜೋಕ್ ಮಾಡ್ತಾ ಇರ್ಲಿಲ್ವಾ? ಅಮೆರಿಕಾದಲ್ಲಿ ಒಂದು ಗಂಡು ಹುಡುಕಿ ನನ್ನ ಜೋಕ್ನೆಲ್ಲ ಶೇಕ್ ಮಾಡ್ಬಿಟ್ಟಿದ್ದಾರೆ ನಿಮ್ ಡ್ಯಾಡಿ. ಹುಡುಗ ಅಮೆರಿಕಾದಲ್ಲಿ ಇದಾರಂತೆ, ಕನ್ನಡದವನಂತೆ, ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿ ನಿನ್ನ ಅಲ್ಲಿ ಪಾರ್ಸಲ್ ಮಾಡ್ಬಿಡು ಅಂದ್ರು. ಅಂಕಲ್, ನನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಹೊರಗಟ್ಬಿಡ್ಬೇಕು ಅನ್ಕೊಂಡಿದ್ಯಾ? ಚೇಚೆ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿ? ಅನಾಥನಾಗಿದ್ದ ನನಗೆ ಆಶ್ರಯ ಕೊಟ್ಟು ಮನುಷ್ಯನಾಗಿ ಮಾಡಿದ್ದೆ ನಿಮ್ ಡ್ಯಾಡಿ. ಅದಕ್ಕೆ ಪ್ರತಿಫಲವಾಗಿ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ನಾನು ವಹಿಸ್ಕೊಂಡೆ. ಆದ್ರೂ ಹೆಚ್ಚಿನ ಅಧಿಕಾರ ನಿನ್ ಮೇಲೆ ಇರೋದು ನನಗಿಂತ ನಿಮ್ ಡ್ಯಾಡಿಗೆ ತಾನೆ. ನಿನಗೆ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ, ನಮ್ ಡ್ಯಾಡಿಗೆ ನನ್ನ ಮೇಲಿನ ಅಧಿಕಾರ. ಇಷ್ಟು ಬಿಟ್ರೆ ನನ್ನ ಮೇಲೆ ನನಗೆ ಯಾವ ರೀತಿಯಾದ ಸ್ವಾತಂತ್ರ್ಯನೂ ಇಲ್ವಾ? ನಾನು ಇಷ್ಟಪಟ್ಟು ಹುಡುಗನ ಮದ್ವೆ ಆಗೋ ಭಾಗ್ಯ ನನಗಿಲ್ವಾ ಅಂಕಲ್? ಸುಮಾ, ಹೌದು ಅಂಕಲ್, ಚಂದ್ರಕಾಂತ್ ಅನ್ನೋ ಹುಡುಗನ ನಾನು ಪ್ರೀತಿಸ್ತಿದ್ದೀನಿ. ಅವನನ್ನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಈ ವಿಷಯನ ಡ್ಯಾಡಿ ಹತ್ರ ಮಾತಾಡೋಕೆ ನನ್ ಕೈಲಾಗಲ್ಲ ಅಂಕಲ್. ನನ್ನ ಪರವಾಗಿ ನೀವೇ ಮಾತಾಡ್ಬೇಕು ಪ್ಲೀಸ್. ಅಲ್ಲ ಯಜಮಾನ್ರೆ, ದಯವಿಟ್ಟು ನೀವು ನನ್ನ ಮಾತು ಕೇಳಿ. ಅಲ್ಲ, ಹಲೋ, ಯಾವ್ದಕ್ಕೂ ಒಂದ್ಸಾರಿ ನೀವು ಸುಮ್ಮನ ಹತ್ರ ನೇರವಾಗಿ ಮಾತಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ. ಹಲೋ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹಲೋ, ಫೋನ್ ಇಟ್ಬಿಟ್ರು. ಅಂಕಲ್,
ಡ್ಯಾಡಿ ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಸುಮಾ ಹುಟ್ಟಾಗ್ಲಿಂದ ಅವಳಿಗೆ ಯಾವ್ದಕ್ಕೂ ಕೊರತೆ ಇಲ್ದಾಗ ನೋಡ್ಕೊಂಡಿದೀನಿ. ಅವಳು ಕೇಳಿದ್ದನ್ನೆಲ್ಲ ತೆಕ್ಕೊಟ್ಟಿದ್ದೀನಿ. ಮೊಟ್ಟ ಮೊದಲ ಸಾರಿ ನಾನು ಕೇಳಿದ್ದನ್ನ ಅವಳು ಇಲ್ಲ ಅಂತ ಹೇಳಿದ ಮೇಲೆ ತಾಯಿ ಇಲ್ದಿರೋ ಅವಳಿಗೆ ತಂದೆನೂ ಇಲ್ಲ ಅಂತ ಹೇಳು ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ಟೆಲಿಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಅಲ್ಲ, ನಮ್ಮ ಅಣ್ಣ ರಾಮಣ್ಣ ಮಗಳು ಅನ್ನೋ ಮಮಕಾರ ಇಲ್ದಾಗೆ ಅಷ್ಟು ಕಳಕಳಿವಾಗಿ ಮಾತಾಡ್ಬಿಟ್ನಾ? ಅಷ್ಟೇ ಅಲ್ಲ, ನನಗಿಷ್ಟವಿಲ್ದಿರೋ ಈ ಮದುವೆನೇನಾದ್ರು ಮಾಡ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿನಲ್ಲಿ ಸುಮ್ಮನೆ ಒಂದ್ ಬಿಡುಗಾಸು ಕೊಡಲ್ಲ ಅಂದ್ರು. ಈ ದೇಶಕ್ಕೆ ಮತ್ತೆ ಕಾಲು ಇಡಲ್ಲ ಅಂದ್ರು. ಏ ಕಾಳಿಂಗರಾಯ, ಏನಾಯ್ತು ನಿನ್ಗೆ ಹೀಗ್ ನಗ್ತಾ ಇದೀಯಾ? ನಗದೆ ಇನ್ನೇನು ಮಾಡ್ಲಿ. ಅಲ್ಲ, ನಮ್ಮಣ್ಣ ಅಮೆರಿಕಾದಲ್ಲಿದ್ರು ಈ ಹಠಮಾರಿತನ ಬಿಡ್ಲಿಲ್ವಲ್ಲ ಅಂತ ನಗು ಬಂತು. ಅಂದ್ರೆ ಸುಮಾ ಈ ಮದುವೆ ಮಾಡ್ಕೊಂಡ್ರೆ ಅವಳಿಗೆ ಆಸ್ತಿಲಿ ಒಂದು ಬಿಡುಗಾಸೂ ಸಿಗಲ್ಲ ಅಂತ ಆಯ್ತು. ಅದನ್ನ ಅಣ್ಣ ಯಾರಿಗ್ ಬೇಕಾದ್ರೂ ಕೊಡಬಹುದು ಅಂತ ಆಯ್ತು. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಸುಮಾ, ನೀನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ ಕಣಮ್ಮ. ಇಂಥ ಹುಡುಗನ್ನ ಗಂಡನಾಗ್ ಪಡಿತಾ ಇರೋದು ಇನ್ನು ಎಷ್ಟೋ ಜನ್ಮದ ಪುಣ್ಯ. ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬಂದಿದ್ದಾರೆ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಒಳ್ಳೆ ಬಾಯ್. ನಿನ್ನ ಸೆಲೆಕ್ಷನ್ ಬಂಗಾರ ನಮ್ಮ. ಯಾವುದೇ ಕಾರಣಕ್ಕೂ ಈ ಪ್ರೇಮದ ವಿಚಾರದಲ್ಲಿ ನಿನ್ ನಿರ್ಧಾರನ ಬದಲಾಯಿಸಬೇಡ. ನಿಮ್ಮಪ್ಪ ಮನಸ್ಸು ಬದಲಾಯಿಸಿ ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ ಅಂತ ಬಂದ್ರು ಥೂ ಅಂತ ಉಗಿದು ತಿರಸ್ಕಾರ ಮಾಡು. ನಿನ್ನ ಆಸೆಯಂತೆ ಈ ಹುಡುಗನ್ನೇ ಮದುವೆ ಆಗ. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ನಮ್ಮ ಸುಮಾ ಹೆತ್ತ ತಂದೆನ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾಳೆ. ತಂದೆ ಸ್ಥಾನದಲ್ಲಿ ನಾನೇ ನಿಂತು ನಿಮ್ಮ ಮದುವೆನ ಸಿಂಪಲ್ ಆಗಿ ಮಾಡ್ಬೇಕು ಅಂತ ರಿಜಿಸ್ಟರ್ ಆಫೀಸಲ್ಲಿ ಏರ್ಪಾಡು ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ಕರೆಕ್ಟ್ ಆಗಿ ಬಂದ್ಬಿಡು. ನಾನು ಯಾವಾಗ್ಲೂ ಟೈಮ್ ಅಂದ್ರೆ ಟೈಮ್ ಸರ್. ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಹೇಳ್ದಾಗ ಬರೋದೇ ನನ್ನ ಅಭ್ಯಾಸ. ಟೈಮ್ ಅಂದ್ರೆ ಟೈಮ್ ಅಂತಾನೆ, ಅನ್ಕೊಂಡ್ ಟೈಮ್ ಹಾಜರ್ ಅಂತಾನೆ. ಆ ಸಮಯನೇ ಪತ್ತೆ ಇಲ್ವೇ? ಬರುವಾಗ ದಾರಿಲಿ ಏನಾದ್ರು? ಚೇಚೆ, ಹಾಗೇನಾಗಿರಲ್ಲಮ್ಮ, ಸುಮ್ನಿರು. ಸರ್, ಮುಹೂರ್ತಕ್ಕೆ ಟೈಮ್ ಆಯ್ತು, ಇನ್ನು ಗಂಡೆ ಬರ್ಲಿಲ್ಲ. ಮುಹೂರ್ತ ಯಾರಿಗಿರ್ಬೇಕು? ಮದುವೆ ಆದ್ರೆ ಸಾಕು. ಲಾಯರ್ ಶಾಮರಾವ್ ಅಂದ್ರೆ ನಾನೇ. ಚಂದ್ರಕಾಂತ್ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಸುಮಾ, ಆಸ್ತಿ ಪಾಸ್ತಿ ಇದ್ರು ನಿನ್ಗೆ ನನ್ನ ಹೆಂಡತಿ ಆಗೋದು ಇಷ್ಟ ಇಲ್ಲ. ನನ್ನನ್ನು ಮರ್ತ್ಬಿಡು. ಗುಡ್ ಬೈ. ಸುಮಾ, ನಿಮ್ ತಂದೆಯಿಂದ ಕೇಬಲ್ ಬಂದಿದೆ. ನನ್ ಜೊತೆ ಅವತ್ತು ಟೆಲಿಫೋನ್ ಮಾತಾಡಿದ್ಮೇಲೆ ಅವರಿಗೆ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈಗೇನು ಗಾಬರಿ ಪಡ್ಬೇಕಾಗಿಲ್ಲಮ್ಮ. ನಾವು ಈಸ್ ಆಲ್ ರೈಟ್. ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದಕ್ಕೇನೆ ಅವ್ರಿಗೆ ಈ ತರ ಆಯ್ತು ಅಂತ ಬಹಳ ಫೀಲ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತ ತಿಳ್ಕೊಂಡು ಗಂಡ ಹೆಂಡತಿ ನೋಡ್ಬೇಕು, ನಿಮ್ ಜೊತೆ ಸ್ವಲ್ಪ ದಿವಸ ಕಾಲ ಕಳಿಬೇಕು ಅಂತ ಮುಂದಿನ ಭಾನುವಾರನೇ ಇಂಡಿಯಾಗೆ ಬರ್ತಾ ಇದ್ದಾರೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ತನ್ನ ಮಗಳು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗನ ಕಣ್ಣಾರೆ ನೋಡ್ಬೇಕು ಅಂತ ಆಸೆಯಿಂದ ಬರ್ತಾ ಇರೋ ನಿಮ್ಮ ತಂದೆಗೆ ಕಣ್ಣೀರ್ ತುಂಬ್ಕೊಂಡು ನೀನು ಎದುರಾಗಿ ಪ್ರೇಮದಲ್ಲಿ ಮೋಸ ಹೋಗ್ಬಿಟ್ಟೆ ಡ್ಯಾಡಿ ಅಂತಂದ್ರೆ ವಯಸ್ಸಾಗಿರೋ ನಿಮ್ಮ ತಂದೆ ಮನಸ್ಸಿಗೆ ಎಂಥ ಆಘಾತ ಆಗುತ್ತಮ್ಮ. ತನ್ನ ಕೊನೆಯ ದಿನಗಳನ್ನ ಮಗಳು ಅಳಿಯನ ಜೊತೆ ಸಂತೋಷದಿಂದ ಕಳಿಬೇಕು ಅಂತ ಆಸೆಯಿಂದ ಬರ್ತಾ ಇರೋ ಆತ ಈ ನೋವನ್ನ ಹೇಗೆ ತಡ್ಕೋತಾರಮ್ಮ? ಈ ವಯಸ್ಸಿನಲ್ಲಿ ನಮ್ ಡ್ಯಾಡಿಗೆ ಸಂತೋಷ ಕೊಡ್ಬೇಕು ಅಂತ ನನಗೂ ಆಸೆ ಇದೆ. ನೋವು ಕೊಡೋ ನಿಜಕ್ಕಿಂತ ಸಂತೋಷ ಕೊಡೋ ಸುಳ್ಳೆ ಎಷ್ಟೋ ಸಂದರ್ಭದಲ್ಲಿ ಒಳ್ಳೇದಾಗಿ ಕಾಣುತ್ತೆ. ನೀನ್ ನಿನ್ ಗಂಡನ ಜೊತೆ ಸಂತೋಷವಾಗಿದೆ ಅಂತ ಆತ ನಂಬುವಾಗ ಮಾಡ್ಬೇಕು. ಇದಕ್ಕಿರೋದು ಎರಡೇ ದಾರಿ. ಮೊದಲನೇದು, ನೀ ಯಾರನ್ನಾದ್ರೂ ನಿಜವಾಗ್ಲೂ ಮದುವೆ ಆಗ್ಬೇಕು. ಮದ್ವೆನಾ? ನೋ, ಈ ಜನ್ಮದಲ್ಲಿ ನಾನು ಅದನ್ನ ಮರ್ತಾಗೆ ಅಂಕಲ್. ಇಲ್ಲ, ನಿಮ್ಮ ಡ್ಯಾಡಿ ಇಲ್ಲಿರೋ 15 ದಿವಸ ನೀನ್ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಹೆಂಡತಿಯಾಗಿ ನಟಿಸ್ಬೇಕು. ನಡ್ಸೋದಾ? ಅದು ಹೇಗ್ ಸಾಧ್ಯ ಅಂಕಲ್? ಸಾಧ್ಯ ಮಾಡ್ಕೋಬೇಕಮ್ಮ. ನೀನು ಪ್ರೇಮದಲ್ಲಿ ಫೇಲ್ ಆಗಿರೋ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಮತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ. ಅಯ್ಯಯ್ಯೋ, ನನ್ನ ತಮ್ಮ ನೀರಿಗೆ ಬಿದ್ದು ಸತ್ತೋಗ್ತಾ ಇದ್ದಾನೆ. ಯಾರಾದ್ರೂ ಬಂದು ಕಾಪಾಡಿ. ದೇವ್ರೇ ದೇವ್ರೇ, ಯಾರಾದ್ರೂ ಬಂದು ಕಾಪಾಡ್ರಿ. ತಮ್ಮ, ಅಯ್ಯಯ್ಯೋ, ನನಗೆ ಈಜ್ ಬರಲ್ವೇ. ಸ್ಟಾಪ್, ನಿಲ್ಸಿ, ಕಾಪಾಡಿ. ವಾಟ್ ಹ್ಯಾಪನ್? ಮೈ ಬ್ರದರ್, ಮೈ ಲಿಟಲ್ ಬ್ರದರ್ ನೀರಿನಲ್ಲಿ ಧುಮ್ಕಿಂಗ್, ಡೈಯಿಂಗ್. ಐ ನೋ ಈಜಿಂಗ್, ಹಿ ನೋ ಈಜಿಂಗ್. ಕಮಿಂಗ್, ಕಾಪಾಡಿಂಗ್, ಸೇವಿಂಗ್. ಪ್ಲೀಸ್
ಡೋಂಟ್ ವರಿ ಐ ವಿಲ್ ಬಟ್ಟೆ ಸೇವ್ ಬಿಚ್ಚಿಂಗ್, ಬಟ್ಟೆ ಬಿಚ್ಚಿಂಗ್. ಓನ್ಲಿ ಬ್ರದರ್, ಲಿಟಲ್ ಬ್ರದರ್. ನೋ ಫಾದರ್, ನೋ ಮದರ್. ಬ್ರದರ್, ಬಿಗ್ ಬ್ರದರ್ ಕಮಿಂಗ್, ಡೋಂಟ್ ವರಿ. ಡೋಂಟ್ ವರಿ ಐ ವಿಲ್ ಸೇವ್ ಯು. ಹೋಗ ಆಚೆ. ನಾನು ಜಾಲಿಯಾಗಿ ಈಜಾಡ್ತಾ ಇದ್ರೆ ಸೇವ್ ಮಾಡ್ತಾನಂತೆ. ಸೇವ್. Oh shit, bloody fellow. Cheated me. Robbed my clothes. ಎಕ್ಸ್ಕ್ಯೂಸ್ ಮೀ ಸರ್, ಆಕ್ಚುಲಿ ವಾಟ್ ಹ್ಯಾಪನ್? ಮುಚ್ಕೊಂಡಿರಬಾರ್ದ ನಾನು? ಬೇಕಾ ನನಗೆ? ಸರಿಯಾಗಿ ಕೊಟ್ಟ ನನ್ನ ಮಗ. ಜಿ 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 ಕನಿಷ್ಠ, ಲೋಭಿಷ್ಟ, ನೀಚ, ನಿಕೃಷ್ಟ, ಪರಮ ಪಾಪಿಷ್ಟ, ಎಂಥ ತಗಂಡ ನನ್ನ ಮಗ ಸಿಕ್ಕನಪ್ಪ ನನಗೆ. ಛೇ, ಲೇ ಕಳ ಕಳ, ಯಾವನವನು? ಲೇ ಕಳ, ಅಲ್ಲೆಲ್ಲ ಹುಡುಕ್ತ್ಯೋ? ಇಲ್ಲಿ ಬರ್ತಾ ಇದೀನಿ ನೋಡು. ಬಂದಲ್ಲಪ್ಪ ಕುಳ್ಳ, ಎಲ್ಲಿಗಪ್ಪ ಹೋಗ್ಲಿ ನಾನು? ಲೇ ಲೇ ನಿಂತ್ಕೊಳ್ಳೋ, ಲೇ ಲೇ ನಿಂತ್ಕೊಳ್ಳೋ, ಲೇ ನಿಲ್ಲ ನಿಲ್ಲ ನಿಂತ್ಕೊಳ್ಳೋ, ಯಾರು ನೋಡಿ ಕಳ್ಳ ಅಂತೀಯಲೇ ಕುಳ್ಳ? ಎಷ್ಟು ದಿವಸ ಆಗಿತ್ತಲ್ಲೋ ನಿನ್ನಂಥವನ್ ನೋಡಿ ಕಳ್ಳ? ಬಂದ್ಬಿಟ್ಯಾ ನನ್ನ ಮಗನೇ? ಇಷ್ಟು ದಿನ ನೆಮ್ಮದಿಯಿಂದ ಐತೆ. ಎಲ್ಲಿದೆಯೋ ನಿನಗೆ ನೆಮ್ಮದಿ? ಈ ಕುಳ್ಳ ಬಂದ್ಮೇಲೇನೆ ಈ ಕಳ್ಳಂಗೆ ಯಾವಾಗ್ಲೂ ನೆಮ್ಮದಿ. ನಡಿ ಸ್ಟೇಷನ್ಗೆ. ನೋಡ್ದ್ಯಾ, ಬಂದ ತಕ್ಷಣ ಸ್ಟೇಷನ್ ಅಂತಿದ್ಯಾ? ಯಾವ ಸ್ಟೇಷನ್ಗೆ? ಟಿವಿ ಸ್ಟೇಷನ್ಗ, ರೈಲ್ವೆ ಸ್ಟೇಷನ್ಗ? ಪೊಲೀಸ್ ಸ್ಟೇಷನ್ಗೆ. ತೇರಿಕೆ ಪೊಲೀಸ್. ನೋಡು, ನನಗೆ ಟೈಮ್ ಇಲ್ಲ. ಇದು ರೈಲ್ವೆ ಸ್ಟೇಷನ್, ಅದು ಟಿವಿ ಸ್ಟೇಷನ್, ಅక్కడ చూడు పోలీస్ స్టేషన్. ఏం చూసేది? పోలీస్ స్టేషన్ ಇಲ್ಲ. ಲೇ ಕಳ, ಈ ಕುಳ್ಳು ಬೆಲ್ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ನಿನ್ನ ಬಿಡಲ್ಲ ಕಣಲು. ಯಾವನೋ ಇವನು? ನಿಂತ್ಕೊಳ್ಳ. ಯೋ, ಯಾಕೆ ನನ್ನ ಹಿಂದೆನೆ ಬರ್ತಾ ಇದೆಯಾ ನೀನು? ಆ ಇಂಗ್ಲಿಷ್ ನೋಡ್ತಾ ಪ್ಯಾಂಟ್ ಕದ್ದಿರೋದನ್ನ ನನ್ನ ಕಣ್ಣಾರ ನೋಡಿದೀನಿ. ನೋಡ್ಬಿಟ್ಯಾ? ನಿನ್ನ ಮನೆ ಹಾಳ್ಕೊಂಡು ನೋಡ್ಬಿಡ್ತಾ? ಒಳ್ಳೇದೇ ಆಯ್ತು ಬಿಡು. ಮಾಡಿದ್ದೆ ಒಂದು ಕಿತ್ತೋದ್ ಕಳ್ತನ. ಅವನ ಹತ್ರ ಬಟ್ಟೆ ಹೊಡಿಯೋದ್ರ ಬದಲು ನಿನ್ನಂತ ಅವನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಪುಡಿಗಾಸಾದ್ರೂ ಸಿಕ್ಕಿರೋದು. ಇದ್ರಲ್ಲಿ ಟಿಂಗ್ ಏನೂ ಇಲ್ಲ. ಇದನ್ನ ಮಾರ್ಬಿಟ್ಟು ಅರ್ಧ ದುಡ್ಡ ನಾನು ಎಲ್ಲಿದ್ರು ತಗೊಂಡ್ಬಂದ್ ಕೊಡು. ತಗೋ. ಅಯ್ಯಪ್ಪ. ಯೋ, ಅಯ್ಯಪ್ಪ ಯಾಕಯ್ಯ? ಕಳ್ತನ ಮಾಡಿದ್ ನಾನು, ನೋವಾಗ್ತಿರೋದು ನನಗೆ. ನಿನ್ಗೆಂತದ್ದಯ್ಯ ನೋವು? ಇನ್ನೇನು ನನಗಾಗದೆ ನೋವು ನಿನಗೆ ಆಗುತ್ತೆ? ಪ್ಯಾಂಟ್ ಕದ್ದಿರೋ ಕೇಳಿ ನೀನು. ಆದ್ರೆ ಅವ್ನು ನನ್ನ ಕೆನ್ನೆ ಕೊಟ್ಟ ನೋಡು, ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ನನ್ನ ಮೈಯೆಲ್ಲ ಜುಮ್ ಬಂದ್ಬಿಡುತ್ತೆ. ನಿನ್ನ ಪುಣ್ಯ ಕಪಾಳ ಕೊಡದು ಹಲ್ಲುರಿಸದೆ ಬಿಟ್ಟಿದ್ದಾನೆ. ನಾನೇನಾರು ಆಗಿದ್ರೆ ನನ್ನ ಮಗನೇ ಮೂಗಿನ ಜೊತೆ ಮುಖ ಶೇಪು ಚೇಂಜ್ ಮಾಡ್ಬಿಡ್ತಿದ್ದೆ. ಬುಲ್ಡಾಗ್ ನನ್ನ ಮಗನೇ. ಹೋಗಯ್ಯ. ಇಲ್ಲಿದೀಯಾ? ಯಾಕೆ ಒಳ್ಳೆ ಪೊಲೀಸ್ ನಾಯಿ ತರ ನನ್ನ ಹಿಂದೆನೆ ಬಿದ್ದಿದ್ಯಾ? ಮತ್ತಿನ್ನೇನು, ಹಳೆ ಬಟ್ಟೆ ತೆಗೆದು ನನ್ನ ಕೈ ಕೊಟ್ಬಿಟ್ಟು ನೀನು ಮರದ ಮೇಲೆ ನಿಂತ್ಕೊಂಡು ಯಾವ್ದಾದ್ರು ಬ್ರಿಡ್ಜ್ ನೋಡ್ತಾ ಇದೀಯಾ? ಇಲ್ಲ ಇನ್ಯಾವ್ದಾದ್ರು ಇಂಗ್ಲಿಷ್ ನವನ ಹತ್ರ ಹಳೆ ಪ್ಯಾಂಟ್ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಚೀ ಚಿ 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 ಚಿ, ಹಳೆ ಬಟ್ಟೆ ಖಾಲಿ ಶೀಸದ್ ಕೈಯಾಲಿ ನಮಗಿಲ್ಲ. ಮತ್ತಿನ್ನೇನು, ಅಣ್ಣ ಅವ್ರಿಗೆ ಲಕ್ಷ ಲಕ್ಷ ನೋಟ್ ಬೇಕೇನೋ? ಆ ದುರಾಸೆನೂ ನಮಗಿಲ್ಲ. ನಿನ್ನ ಹತ್ರ 15,000 ರೂಪಾಯಿ ಇದ್ರೆ ಹೇಳು. 15,000 ರೂಪಾಯಿ ಇದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀನ? ನಿನ್ನ ಮುಖಕ್ಕೆ ಎತ್ತು ಬಾರಿಸಿ ನಿನ್ನ ಎದೆ ಮೇಲೆ ನಿಂತ್ಕೊಂಡು ಹೆಗಡ್ತವನ್ ಕೊಟ್ಟೆನ ಧಾ, ಬಿಸಿಬೇಳೆ ಹುಳಿಯನ ಧಾ ಧಾ ಅಂತ ಡ್ಯಾನ್ಸ್ ಮಾಡಿ 15,000 ರೂಪಾಯಿನ ಕಿತ್ಕೊಂಡು ಹೋಗ್ತೀನಿ. 15,000 ರೂಪಾಯಿ ಕೊಟ್ರೆ ಹೆಗ್ಗಡದೇವನ್ ಕೋಟೆಯನ್ನ ಧಾ, ಬಿಸ್ಬಳೆ ಹೊಳೆಯನ್ನ ದಾ ಧಾ. ಏನಣ್ಣ 15,000 ರೂಪಾಯಿ ಕೊಟ್ರೆ ಬಾರ್ಸೋದು ಕುಣಿಯೋದು ಎಲ್ಲ ಮಾಡ್ತೀಯಾ? ಮಾಡ್ತೀನಣ್ಣ. ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಅರ್ಜೆಂಟ್ ಆಗಿ ನನಗೆ ಟಿಂಗ್ ಬೇಕು. ಅಂದ್ರೆ ಹಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಆಯ್ತು. ಹಣ ಕೊಟ್ರೆ ಏನ್ ಬೇಕಾದ್ರೂ ಓಕೆ, ಆದ್ರೆ ಕೊಲೆ ಮಾನಭಂಗ ಬಿಟ್ಟು. ಅಯ್ಯೋ, ಅಂತ ದೊಡ್ಡ ಕೆಲಸ ಹೇಳೋಷ್ಟು ಧೈರ್ಯ ನನಗಿಲ್ಲಪ್ಪ. ನಂದೇನಿಲ್ಲ, ಒಂದ್ ನಾಟಕದಲ್ಲಿ ನೀನು ಪಾರ್ಟ್ ಮಾಡ್ಬೇಕಷ್ಟೇ. ನಾಟಕನ? ಯೋ, ನಾಟಕ ಗಿಟ್ಕ ಆಡೋ ಅಭ್ಯಾಸ ನನಗಿಲ್ಲ ಕಣಯ್ಯ. ಅಯ್ಯೋ, ನೀನ್ ತಿಳ್ಕೊಂಡಿರೋ ಹಾಗೆ ಸ್ಟೇಜ್ ನಾಟಕ ಅಲ್ಲಪ್ಪ. ಒಂದು ಹುಡುಗಿಗೆ ಗಂಡನಾಗಿ ನೀನು ಒಂದ್ 15 ದಿವಸ ನಡೆಸಬೇಕು. ನೀನು ಕೇಳಿರೋ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ಒಂದು ದಿನಕ್ಕೆ 1,000 ರೂಪಾಯಿ. ಅಲ್ಲಿಗೆ 15,000 ರೂಪಾಯಿ ಆಯ್ತು. ದಿನಕ್ಕೆ 1,000 ರೂಪಾಯಿ ಕೊಡೋ ಮುಖಾನ ಇದು? ಯೋ, ಬಾರೇ ಇಲ್ಲಿ. ಅರೆ ಬಾರಯ್ಯ ಇಲ್ಲಿ. ಸುಮ್ನೆ ಕೇಳ್ತೀನಿ, ರೀಸೆಂಟ್ ಆಗಿ ಯಾವ್ದಾದ್ರು ಹುಚ್ಚನಾಯಿ ಕಡ್ದಿತ್ತ ನಿನ್ಗೆ? ಯೋ, ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಹುಚ್ಚಾಲ ಕಣಯ್ಯ. ನಾನೊಬ್ಬ ಜೆಂಟಲ್ಮನ್, ಲಾಯರ್. ನೋಡು, ನಿನಗೆ ಹಣದ ಅವಶ್ಯಕತೆ ಇದೆ, ನನಗೆ ನೀನು ನಾಟಕದಲ್ಲಿ ಪಾಠ ಮಾಡೋ ಅವಶ್ಯಕತೆ ಇದೆ. ಯೋಚನೆ ಮಾಡು. ಲಾಯರ್ ಅಂತ ಅದೇ ನಂಬಕ್ ಆಗ್ತಿಲ್ಲ. ಯೋ ಪುಟ್ಲಾಯ್ರಿ, ಏನಾದ್ರೂ ಫಿಟ್ಟಿಂಗ್ ಇಟ್ಟು ಲಿಟಿಗೇಷನ್ ಸಿಕ್ಕಾಕ್ಸೋ ಐಡಿಯಾನ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಣ್ಣ, ಏನಣ್ಣ? ನನ್ನ ರೆಸ್ಪೆಕ್ಟ್ ಆಗಿ ನೋಡ್ಕೋಬೇಕಣ್ಣ. ಫುಲ್ ರೆಸ್ಪೆಕ್ಟ್ ಆಗಿ ನೋಡ್ಕೋತೀನಣ್ಣ. ನನ್ನ ಮುದ್ದಿನಿಂದ ನೋಡ್ಕೋಬೇಕಣ್ಣ. ನೋಡ್ಕೋತೀನಣ್ಣ. ಅವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ಬೇಕಣ್ಣ. ಅವತ್ತವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ತೀನಣ್ಣ. ಕೂತ್ಕೋಣ, ನಿಂತ್ಕೋಣ. ವೆರಿ ಗುಡ್.
ತಗೋ ತಾಳಿ. ನಾವು ಆಡ್ಬೇಕು ಅಂತ ಇರೋ ನಾಟಕಕ್ಕೆ ಅವನೇ ಹೀರೋ. ಅರಸೀಕೆರೆ ಬ್ಯಾಂಗ್ಳೂರ್ ಶೆಟ್ಲ್ ಟ್ರೈನ್ ಅಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋನ್ ಥರ ಇದ್ದಾನೆ ಇವನು. ನನಗ್ ಗಂಡನಾಗ್ ನಟಿಸ್ತಾನ. ಜಿಂಜಿನ ಕಡೆ ಏನು ಅವನು ಇವನು ಅಂತ ಹೇಳ್ತಾ ಇದೆಯಲ್ಲ. ಮುಖನ ಪಂಚರ್ ಮಾಡ್ಬಿಡ್ತೀನಿ, ಹುಷಾರ್. ನಾನು ನಿನಗೆ ಗಂಡನಾಗಿ ನಟಿಸ್ತಾ ಇಲ್ಲ, ನೀ ನನಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯ. ಅಂಡರ್ಸ್ಟ್ಯಾಂಡ್? ಶಟ್ ಅಪ್. ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಿದ್ಯೇನೋ? ಸ್ಕೌಂಡ್ರಲ್. ಯು ಸ್ಕೌಂಡ್ರಲ್, ಯುವರ್ ಫಾದರ್ ಸ್ಕೌಂಡ್ರಲ್, ಯುವರ್ ಗ್ರ್ಯಾಂಡ್ ಫಾದರ್ ಸ್ಕೌಂಡ್ರಲ್. ಗಲಾಟೆ ಮಾಡ್ಬೇಡ ಅಣ್ಣ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಣ. ಹೋಗಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೋ. ಪೂಟ್ಲಾ ಇದೆ ನನ್ನ ಮಗನೇ. ರೆಸ್ಪೆಕ್ಟ್ ಕೊಡ್ತೀನಿ, ಮುದ್ದಾಗಿ ನೋಡ್ಕೋತೀನಿ ಅಂತ ಹೇಳಿದೆಲ್ಲ. ವೆರ್ ಇಸ್ ರೆಸ್ಪೆಕ್ಟ್, ವೆರ್ ಇಸ್ ಮುದ್ದು? ಈ ಮುಖಕ್ಕೆ ಮುದ್ದು ಬೇರೆ ಕೇಡು. ಕೇರ್ ಆಫ್ ಪ್ಲಾಟ್ಫಾರ್ಮ್. You platform, your father platform, your grandfather platform, your family is full of platform. Order. ನನ್ನ ಮಗನೇ, ಉಡುಪಿ ಹೋಟೆಲ್ ಮಾಡಿ ಕೆಲಸ ಮಾಡ್ತಿದ್ದೇನೋ? ಟಿಫನ್ ಆರ್ಡ್ರ, ಮೀಲ್ಸ್ ಆರ್ಡ್ರ? ನೀನು ಬೇಡ, ನಿನ್ ನಾಟಕನೂ ಬೇಡ, ನಿನ್ ಸಾವಾಸನೂ ಬೇಡ. ಅಣ್ಣ ನಿಂತ್ಕೋಣ, ನನ್ನ ಮಾತು ಕೇಳೋಣ, ಕೋಪ ಮಾಡ್ಕೋಬೇಡಣ್ಣ. ಹೋಗ್ತಾನೆ ಬಿಡು ಅಂಕಲ್. ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಣ್ಣ, ಈ ಹುಡುಗಿ ಯಾವಾಗ್ಲೂ ಹೀಗೆ ಅಣ್ಣ. ನಾನು ಬುದ್ಧಿ ಹೇಳ್ತೀನಣ್ಣ. ಅಣ್ಣ, ನಿನ್ನ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಣ್ಣ. ಓಕೆ, ಹಾಗಾದ್ರೆ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳೋಣ. ಏನಂದೆ? ಹೆಚ್ಚಿಗೆ ಮಾತಾಡಿದ್ರೆ ಇಕ್ತೀನಿ ಹಿಂದೆ. ವಾಟ್ 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 ಯು ನಡಿ. ಅಲ್ಲ ಸುಮಾ, ಎದ್ದು ಬಿದ್ದು ಒದ್ದಾಡಿ ಕಷ್ಟಪಟ್ಟು ಕಪಾಳಕ್ಕೆ ಏರ್ ತಿಂದು ಈ ಪಾರ್ಟಿನ ಹಿಡ್ಕೊಂಡ್ ಬಂದಿದ್ದೀನಿ. ಇನ್ನೊಂದು ಗಂಟೆಲಿ ನಿಮ್ ಡ್ಯಾಡಿ ಬರ್ತಾ ಇದ್ದಾರೆ. ಇವನೇನಾದ್ರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ ಅಂದ್ರೆ ನಮ್ಮ ಗತಿ ಗೋವಿಂದ. 15 days, 15 ದಿವಸ ಅಡ್ಜಸ್ಟ್ ಮಾಡು. ಅದ್ ಸರಿ ಅಂಕಲ್, ಇವನ್ನ ನೋಡಿದ್ರೆ ತಿರುಪೆ ಎತ್ತೊಂಥರ ಇದಾನಲ್ಲ, ಡ್ಯಾಡಿ ನಂಬ್ತಾರ ಅಂತ. ನಿನಗೆ ಯಾಕೆ ಅವನ ವಿಷಯ? ನನ್ನ ಕೈಗೆ ಸಿಕ್ಕಾಯ್ತು, ನೋಡ್ತಾ ಇರೋ ಅವನ ಮಹಾರಾಜ ಮಾಡ್ಬಿಡ್ತೀನಿ. ಏರ್ಪೋರ್ಟ್ಗೆ ಹೋಗ್ಬೇಕು, ಬೇಗ ರೆಡಿ ಆಗು. ವೆಲ್ಕಮ್ ಟು ಇಂಡಿಯಾ ಯಜಮಾನ್ರೆ. ವೆಲ್ಕಮ್. Thank you, Shamu. My Daddy. baby. How are you? ಫೈನ್, ಥ್ಯಾಂಕ್ ಯು ಡ್ಯಾಡಿ. ಯಜಮಾನ್ರೆ, ಇವರೇ ನಿಮ್ಮ ಅಳಿಯಂದ್ರು, ವಿಷ್ಣು. Nice meeting you, Vishnu. ಶಾಮು, ನಾವ್ ಈ ಸಿಟಿ ಮನೆಗೆ ಹೋಗೋದೇ ಬೇಡ. ಎಲ್ಲರೂ ಸೀದಾ ಪಂಚವಟಿ ಎಸ್ಟೇಟ್ಗೆ ಹೋಗ್ಬೇಡ. ಅದಕ್ಕೆಲ್ಲ ನಾನು ಏರ್ಪಾಟ್ ಮಾಡಿದ್ದೀನಿ, ನಡೀರಿ. ಓಹ್, ಥ್ಯಾಂಕ್ ಯು. ಇನ್ಮೇಲೆ ಈ ಆಸ್ತಿ ಪಾಸ್ತಿ, ಹೊಲ ಗದ್ದೆ, ಬೆಟ್ಟ ಗುಡ್ಡ ಎಲ್ಲ ನಂದೆ. ನಾನೇ ನಿಮ್ ದೊಡ್ಡದೊರೆ, ಗೊತ್ತಾಯ್ತಾ? ಗೊತ್ತಾಯ್ತು ದೊರೆ. ಸಹೋದರಿ ಏನ ನಿಮ್ ದರ್ಬಾರ್ ಮುಗೀತು, ಬಂತು ನಿಮ್ಗೆ ಆಪತ್ತು. ಯಾಕೋ ದೊಡ್ಡ ಬುದ್ಧಿ ಊರಿಗೆ ಬಂದ್ರು, ಅಳಿಯ ಮಗಳ ಜೊತೆ ಕಾರಿನ ತಿಳಿದ್ರು. ಅಣ್ಣ ಸ್ವಾಗತ ಅಣ್ಣ, ಸ್ವಾಗತ. ಬಹಳ ದಿವಸಗಳ ಮೇಲೆ ನೀನ್ ಈ ದೇಶಕ್ಕೆ ಬರ್ತಾ ಇರೋದು ತುಂಬಾ ಸಂತೋಷವಾಗ್ತಾ ಇದೆ. ಅದೂ ಅಲ್ಲದೆ ನಿನ್ನ ಮಗಳು ತಾನು ಪ್ರೇಮಿಸಿದ ವ್ಯಕ್ತಿನ ಮದುವೆ ಮಾಡ್ಕೊಂಡು ಬಂದಿರೋದು ಇನ್ನೂ ಸಂತೋಷವಾಗ್ತಾ ಇದೆ. ಆದ್ರೆ ನಿನ್ನ ಮಗಳು ಪ್ರೇಮಿಸಿದ ವ್ಯಕ್ತಿ ಇವನಲ್ಲ. ಶಾಮು, ಏನ ಹೇಳ್ತಿರೋದು? ಅವನನ್ನ ಯಾಕೆ ಕೇಳ್ತೀರಾ? ನಿಮ್ ಮಗಳನ್ನ ಕೇಳಿ. ಅವತ್ತು ತಾನು ಪ್ರೀತಿಸಿದ ಆ ಹುಡುಗನ್ನ ನನಗ್ ಪರಿಚಯ ಮಾಡ್ಕೊಟ್ಟಿದ್ದು ನಿಮ್ ಮಗಳೇ ತಾನೇ, ಅವಳನ್ನೇ ಕೇಳಿ. ಚಿಕ್ಕಪ್ಪ, ಅವತ್ತು ನಾನ್ ನಿಮಗ್ ಪರಿಚಯ ಮಾಡ್ಕೊಟ್ಟಿದ್ದು ಇವ್ರನ್ನೇ. ಸರಿಯಾಗಿ ನೋಡಿ. ಅವತ್ತು ನೀವು ಇದೇ ರೀತಿ ಮುಖದ ಹತ್ರ ಮುಖ ಇಟ್ಟು ನೋಡಿದ್ರಿ. ನಾನ್ ಏನಿದು ವಿಚಿತ್ರ ನೋಟ ಅಂದೆ, ಅದಕ್ಕೆ ನೀವು ಸ್ವಲ್ಪ ದೃಷ್ಟಿ ದೋಷ ಅಂದ್ರಿ. ಅದಕ್ಕೆ ನಾನು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಹಿಂದೆ. ಹೌದೌದೌದೌದು, ನೀವು ಅವತ್ತು ಇವ್ರನ್ನ ಇದೇ ರೀತಿ ನೋಡಿದ್ರಿ. ನೀವು ಇವ್ರನ್ನ ಅವತ್ತು ಇದೇ ರೀತಿ ನೋಡೋದನ್ನ ನಾನ್ ನೋಡ್ದೆ. ನಾನು ಅವತ್ತು ಇವ್ರನ್ನ ಇದೇ ರೀತಿ ನೋಡೋದನ್ನ ಸುಮಾ ನೋಡಿದ್ಲು. ಸುಮಾ ಇವ್ರನ್ನ ನೋಡಿದ್ಲು. ಇವರು ಅವತ್ತು ಅವ್ರನ್ನ ನೋಡಿದ್ರು. ಅವರು ಇವ್ರನ್ನ ನೋಡಿದ್ರು. ಇವರು ಅವ್ರನ್ನ ನೋಡಿದ್ರು. ನಾನು, ಇವರು, ಸುಮಾ 3 ಜನನು ಇದೇ ರೀತಿ ನೋಡೋದನ್ನ ನೀವು ಅವತ್ತು ಇದೇ ರೀತಿ ನೋಡಿದ್ರಿ. ಆದ್ರೆ ಎಲ್ಲ ಮರ್ತ್ಬಿಟ್ಟಿದ್ದೀರಾ, ಜ್ಞಾಪಕ ಶಕ್ತಿ ಇಲ್ಲ. ರಿಟೈರ್ಡ್ ಕೇಸ್. ಅಯ್ಯೋ, ಯಾರನ್ನ ಯಾವಾಗ ನೋಡಿದ್ರು ನನಗೊಂದು ಅರ್ಥವಾಗ್ತಾ ಇಲ್ವೇ. ಕಾಳಿಂಗ, ಶುಭವಾಗ್ಲಿ ಅಂತ ಈ ಮನೆ ಕಾಲಿಟ್ರೆ
ಏನಯ್ಯ ನಿನ್ ರಗಳೆ? ಏನಿಲ್ಲ ಯಜಮಾನ್ರೆ, ಯಾವಾಗ್ಲೂ ಬೆಟ್ಟ ಗುಡ್ಡ ಸುತ್ತಾ ಇರ್ತಾರಲ್ಲ, ಅದ್ರ ಗಾಳಿ ಸೋಕಿ ಈ ತರ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರೆ. ಇವ್ರನ್ನ ನಾನು ವಿಚಾರಿಸ್ಕೋತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸುಮಾ ನಿಂತಿದೆಯಲ್ಲಮ್ಮ, ಅಲ್ಲಿಂದ ಕರ್ಕೊಂಡು ನಡಿ. ಲೇ ಕಂಬಳಿ ಹೊತ್ಕೊಂಡು ಮಲ್ಕೋಗಲು. ಏನೋ ಕುಳ್ಳ, ಇದೆಲ್ಲ ನಿನ್ ಫಿಟ್ಟಿಂಗ್ ಅಲ್ವೇನೋ? ಹೌದು ಕಣಲ್ಲೋ, ಈ ಎಡಬಿಡಂಗಿ. ನಂದೇ ಫಿಟ್ಟಿಂಗು, ನಂದೇ ಸ್ಟೋರಿ ನಿಟಿಂಗು. ಅಂದ್ರೆ ಸುಮಾ ಪ್ರೀತಿಸಿದವನು ಇವನಲ್ಲ, ಇವನಲ್ಲ, ಅವನಲ್ಲ, ಅವನು ಒಬ್ಬನೇ ಅಂತೂ ಅಲ್ವೇ ಅಲ್ಲ. ಯಾವ ಸೆಕ್ಷನ್ ಅಲ್ಲೂ ಇಲ್ದೇ ಇರುವಂತ ಲಾ ಪಾಯಿಂಟ್, ಯಾವ ಲಾಯರ್ಗೂ ಹೊಳಿದೇ ಇರುವಂತ ಮಾಸ್ಟರ್ ಪ್ಲಾನ್. ಲೈ, ನಿನಗೇನಾದ್ರೂ ತಲೆ ಇದ್ರೆ, ಆ ತಲೆಯಲ್ಲಿ ಏನಾದ್ರೂ ಮೆದಳಿದ್ರೆ, ಅದೇನಾದ್ರೂ ಅಪ್ಪಿ ತಪ್ಪಿ ಕೆಲಸ ಮಾಡಿದ್ರೆ ಇದನ್ನ ನಾಟಕ ಅಂತ ನಿರೂಪಿಸು. ನಿಮಗೂ ತಲೆ ಇದೆಯಲ್ಲ, ಉಪಯೋಗಿಸ್ತೀನಿ. ಸರಿಯಾದ ರಾಂಬಾಣನೇ ಬಿಡ್ತೀನಿ. ಮಿಸ್ಟರ್ ವಿಷ್ಣು, ಈ ರೂಮ್ ಒಳಗೆ ಕಾಲಿಡ್ತಿದ್ದ ಹಾಗೆ ನನ್ನ ಮೈ ಮನಸ್ಸಿನಲ್ಲಿ ಹಳೆಯ ಸಂಗೀತದ ಆಲಾಪನೆಗಳೇ ಕೇಳಿಬರುತ್ತೆ. ನಿಮ್ಮ ಅತ್ತೆಗೂ ನನಗೂ ಸಂಗೀತ ಅಂದ್ರೆ ಪಂಚ ಪ್ರಾಣ. ಜೀವನದಲ್ಲಿ ಸಂಗೀತ ಬೇಕೇ ಬೇಕು. ಸಂಗೀತ ಜೀವನದ ಒಂದು ಭಾಗನೇ ಆಗಬೇಕು ಅಂತ ಭಾವಿಸಿದ್ವು. ದಿಸ್ ಇಸ್ ಎ ಹೌಸ್ ಆಫ್ ಮ್ಯೂಸಿಕ್. ಬೈ ದ ವೇ ಮಿಸ್ಟರ್ ವಿಷ್ಣು, ಮಾವ, ನಿಮಗೆ ಸಂಗೀತ ಅಂದ್ರೆ? ಅಯ್ಯಯ್ಯೋ, ಸಂಗೀತ ಅಂದ್ರೆ ನನಗೂ ಬಹಳ ಇಷ್ಟ. ನಾನು ಅವಾಗ ಹಾಡ್ತಾ ಇದ್ದೆ. ನಿಮ್ಮ ಅತ್ತೆ ಹೋದಾಗಿಂದ ಈ ಮನೆ ತುಂಬಾ ಮೌನ ತುಂಬಿಕೊಂಡ್ಬಿಟ್ಟಿದೆ. ಈಗ ನನ್ನ ಮಗಳು ನೀವು ನಿಮ್ಮ ಮಾತಿನಿಂದ, ಹಾಡಿನಿಂದ ಈ ಮನೆಗೆ, ನನ್ನ ಮನಸ್ಸಿಗೆ ಚೈತನ್ಯ ತುಂಬಬೇಕು. ಓಹೋ, ಧಾರಾಳವಾಗಿ. ಹೋಗಿ ರೆಸ್ಟ್ ತಗೊಳ್ಳಿ. ಶ್ಯಾಮ್, ಒಂದು ನಿಮಿಷ. ಸುಮಾ, ಸುಮಾ, ನಿಮ್ ಸೆಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಸೀತಾಲಕ್ಷ್ಮಿ, ನೋಡಿದ್ಯಾ, ನನಗೇನು ಶ್ರಮ ಕೊಡದೆ ನಿನ್ನ ಮಗಳು ನನಗೆ ಯೋಗ್ಯನಾದವರನ್ನ ತಾನೇ ಹುಡುಕಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮೇಲ್ಲೋಕದಿಂದಲೇ ಈ ಜೋಡಿನ ಮನಸಾರ ಆಶೀರ್ವಾದ ಮಾಡು. ಅಮ್ಮನ ನೆನಪಾಯ್ತಾ?